ವಿನು ಕೂಡ ಹೀಗೆ ಮಳೇಲ್ ಹುಟ್ಟಿದ್ನಂತೆ, ಅಪ್ಪ ಹೇಳಿದ್ರು. ಲಕ್ಕಿ ಅಪ್ಪ ನಾನು. ಮತ್ತೆ ಅಮ್ಮ? ಅದು ನಿನಗ್ ಬೇಡ. ಲಕ್ಕಿ ಎಲ್ ಹುಟ್ಟಿದ್ದು ತಿಳ್ಕೋಬೇಕು. ಅತ್ತೆನ ಕೇಳಿದ್ರೆ ಗೊತ್ತಾಗುತ್ತೇನೋ. ಅರೆ ವಿನು, ಆಗ್ಲೇ ರೆಡಿ ಆಗ್ಬಿಟ್ಟಿದ್ಯಾ? ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ತ್ಡೇ ವಿನು. ಥ್ಯಾಂಕ್ ಯು ಚಿಕ್ಕಿ. ಅಕ್ಕ, ಏನ್ ಹಾಗಿದ್ಯಾ? ಏನ್ ಯೋಚಿಸ್ತಾ ಇದ್ಯಾ? ರಾತ್ರಿಯಿಂದ ನನ್ ಮನ್ಸ್ ಯಾಕೋ ಸರಿ ಇಲ್ಲ ಜಾನು. ಏನೋ ಒಂಥರ ಗೊಂದಲ ಆಗ್ತಿದೆ. ಯಾವ್ದ್ರ ಬಗ್ಗೆ ಅಕ್ಕ? ಅಲ್ಲ, ಅದು ಆಮೇಲೆ ಹೇಳ್ತೀನಿ. ಅತ್ತೆ ಎಲ್ಲಿದ್ದಾರೆ? ಅತ್ತೆ ಮಾವ ದೇವಸ್ಥಾನಕ್ಕೆ ಹೋದ್ರು. ಯಾವಾಗ ಬರ್ತಾರೆ? ಸ್ವಲ್ಪ ಹೊತ್ತಲ್ ಬರ್ತಾರೆ. ಯಾಕಕ್ಕ? ಅತ್ತೆನ ಒಂದ್ ವಿಷಯ ಕೇಳ್ಬೇಕಿತ್ತು. ಯಾವ ವಿಷಯ? ಅತ್ತೆ ಬಂದ್ಮೇಲೆ ಮಾತಾಡೋಣ. ನೀನ್ ಹೋಗಿ ಲಕ್ಕಿನ ರೆಡಿ ಮಾಡು. ನಾನ್ ಹೋದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ. ಸರಿ ಅಕ್ಕ, ಅತ್ತೆ ಬಂದ ತಕ್ಷಣ ಹೇಳ್ತೀನಿ. ಅಮ್ಮ, ಅಜ್ಜಿನ ಏನ್ ಕೇಳ್ಬೇಕು ಅಂತಿದ್ಯಾ? ಒಂದು ಮುಖ್ಯವಾದ ವಿಷಯವಿನ್ನು. ಯಾವ್ದ್ರ ಬಗ್ಗೆ? ಅದು ಲಕ್ಕಿ. ಒಂದ್ ನಿಮಿಷವಿನ್ನು. ಹಲೋ, ಯಾರು? ಭಾಸ್ಕರ್ ಅವ್ರಿದ್ದಾರಾ? ಅವ್ರಿಲ್ಲಮ್ಮ. ಎಲ್ಲಿ ಹೋಗಿದ್ದಾರೆ? ಯಾವಾಗ ಬರ್ತಾರೆ? ಅವ್ರಿವಾಗ ಇಲ್ಲಿಲ್ಲಮ್ಮ. ಮಿತ್ರ ಸರ್ ಇಲ್ಲಿಂದ ಹೋದ್ಮೇಲೆ ಭಾಸ್ಕರ್ ಸರ್ ಕೂಡ ಎಲ್ಗೋ ಹೋಗ್ಬಿಟ್ಟಿದ್ದಾರೆ. ಅವ್ರ ಫೋನ್ ನಂಬರ್, ಅಡ್ರೆಸ್ ಏನಾದ್ರೂ ಇದೆಯಾ? ನನಗೆ ಗೊತ್ತಿಲ್ಲಮ್ಮ. ಸರಿ. ಅಮ್ಮ, ಈಗ ಭಾಸ್ಕರ್ ಮಾಮನ್ ಬಗ್ಗೆ ಯಾಕೆ ಕೇಳ್ತಾ ಇದೀಯಾ? ಕೆಲವು ವಿಷಯ ತಿಳ್ಕೋಬೇಕು ವಿನ್ನು. ಯಾವ ವಿಷಯ ಅದು? ಅದು ಅಜ್ಜಿ ಬರ್ಲಿ ಬಿಡು, ಎಲ್ಲ ವಿಷಯ ಗೊತ್ತಾಗುತ್ತೆ. ಅಂದ್ರೆ ಅಜ್ಜಿ ಬರೋವರೆಗೂ ಸಸ್ಪೆನ್ಸ್ ಅಂತ ಹೇಳು. ಅಯ್ಯೋ ಬಾವ, ನೀವ್ ಯಾಕೆ ನೇಲ್ ಪಾಲಿಶ್ ಹಾಕ್ತಾ ಇದ್ದೀರಾ? ಇಲ್ಲಿ ಕೊಡಿ, ನಾನು ಹಾಕ್ತೀನಿ. ಪರವಾಗಿಲ್ಲ ಬಿಡು ಜಾನು. ಲಕ್ಕಿನ ಹೀಗೆ ರೆಡಿ ಮಾಡೋದು ನನಗಿಷ್ಟ. ಈ ವಿಷಯದಲ್ಲಿ ಅಣ್ಣ ಯಾವತ್ತೂ ಕಾಂಪ್ರೋ ಆಗಲ್ಲ. ಲಕ್ಕಿ, ನಿನ್ ಡ್ರೆಸ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಚಿಕ್ಕಪ್ಪ. ಲೋ ವಿವೇಕ್, ಲಕ್ಕಿಗೆ ಗೆಜ್ಜೆಗಳು ತರ್ತೀನಿ ನಿಂದಿದ್ಯಲ್ಲ, ಎಲ್ಲಿಟ್ಟಿದ್ಯಾ? ಓ ಸಾರಿ ಅಣ್ಣ, ಮರ್ತೇ ಹೋದೆ. ಚಿಕ್ಕಪ್ಪ, ನನಗ್ ಬೇಕಾಗಿರೋದನ್ನ ಮರ್ತ್ ಹೋಗ್ತೀಯಾ? ಚಿಕ್ಕಮ್ಮಂಗ್ ಮಾತ್ರ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಕೊಡ್ತೀಯಾ? ನಿಮ್ ಚಿಕ್ಕಪ್ಪ ನನಗೇನು ಕೊಡ್ಲಿಲ್ಲ. ನಾನೇನು ಕೊಟ್ಟಿಲ್ವಾ? ಅಲ್ಲ ವಿವೇಕ್, ಗೆಜ್ಜೆ ತರಬೇಕು ಅಂತ ಅಷ್ಟು ಸಲ ಹೇಳಿದೀನಿ, ಹೆಂಗೋ ಮರ್ತ್ ಹೋದೆ. ಅಯ್ಯೋ ಅಣ್ಣ, ತಂದಿದ್ದೀನಿ, ನನ್ನ ರೂಮಲ್ಲಿ ಇಟ್ಟಿದ್ದೀನಿ. ಹಾ ಸರಿ, ಹೋಗಿ ತಗೊಂಡ್ ಬಾ. ಲಕ್ಕಿ, ಒಂದ್ ನಿಮಿಷ. ಜಾನು, ಲಕ್ಕಿಗೆ ನೇಲ್ ಪಾಲಿಶ್ನ ನಾನು ಹಾಕ್ತೀನಿ. ನೀನ್ ನನ್ನ ರೂಮಿಗೆ ಹೋಗಿ ಕಬೋರ್ಡಲ್ಲಿ ಗೆಜ್ಜೆ ಇದೆ, ತಗೊಂಡ್ ಬಾ. ಬಾವ ಹೇಳಿದ್ ನಿನಗೆ. ನಾನ್ ನಿನಗ್ ಹೇಳ್ತಿದ್ದೀನಿ. ನಾನ್ ನಿನ್ ರೂಮಿಗೆ ಹೋಗಲ್ಲ. ಯಾಕೆ ಹೋಗಲ್ಲ? ನಿಮ್ಮಮ್ಮ ನೋಡಿದ್ರೆ ದೊಡ್ಡ ಗಲಾಟೆ ಮಾಡ್ತಾರೆ. ಏನು ಆಗಲ್ಲ, ನೀನ್ ಹೋಗು. ನೀನೇ ಹೋಗು. ಹೋಗ್ತೀಯಾ ಇಲ್ವಾ? ಹೋಗಲ್ಲ ಅಂತ ಹೇಳ್ದೆ ತಾನೆ. ಅಯ್ಯೋ ಚಿಕ್ಕಪ್ಪ ಚಿಕ್ಕಮ್ಮ, ನನ್ ಬರ್ಡೇ ದಿನ ಇಬ್ರು ಯಾಕೆ ಜಗಳ ಆಡ್ತಿದ್ದೀರಾ? ನೋಡು ಲಕ್ಕಿ, ನಿಮ್ ಚಿಕ್ಕಮ್ಮ ಹೇಗ್ ಹಠ ಮಾಡ್ತಾಳೆ. ಹಠ ಅಲ್ಲ, ಹುಷಾರಾಗಿರ್ತಾ ಇದ್ದೀನಿ. ಅಷ್ಟು ಭಯ ಪಡೋ ಅವಶ್ಯಕತೆ ಇಲ್ಲ ಜಾನು. ನನಗೆ ಅಷ್ಟು ಧೈರ್ಯ ಇಲ್ಲ ಮಾರಯ್ಯ. ನಾನಿದ್ದೀನಲ್ವಾ ಜಾನು. ಅದೇ ನನ್ ಭಯ. ಅಬ್ಬಾ, ಮತ್ತೆ ಜಗಳ ಶುರು ಮಾಡಿದ್ರಾ? ಪ್ಲೀಸ್ ಚಿಕ್ಕಮ್ಮ, ಹೋಗ್ ತಗೊಂಡ್ ಬಾ. ನಿಮ್ ಚಿಕ್ಕಪ್ಪಂಗೆ ಹೋಗೋದಕ್ಕೆ ಹೇಳ್ಬೋದಲ್ವಾ? ನನ್ಗೋಸ್ಕರ ಹೋಗ್ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ, ಪ್ಲೀಸ್. ಬರ್ಡೇ ಬೇಬಿ ಹತ್ರ ಹೀಗೆಲ್ಲ ಹಠ ಮಾಡ್ಬಾರ್ದು ಜಾನು, ನಿಂಗ್ ಪಾಪ ಸುತ್ಕೊಳ್ಳುತ್ತೆ ಅಲ್ವಾ ಲಕ್ಕಿ? ಹಾ, ಹೋಗು.
ಎಸ್. ಏ ಜಾನು, ನಿಲ್ಲು. ಎಲ್ಲಿಗೆ ಹೋಗ್ತಿದ್ಯಾ? ರೂಮ್ ಒಳಗೆ. ನನ್ ಮಗನ್ ರೂಮಲ್ಲಿ ನಿನ್ಗೇನ್ ಕೆಲ್ಸ? ಲಕ್ಕಿ ಗೆಜ್ಜೆಗಳು ಈ ರೂಮಲ್ಲೇ ಇದೆಯಂತೆ, ತಗೊಂಡ್ ಬಾ ಅಂದ್ರು. ಕಾಲ್ಗೆಜ್ಜೆ ಮಾತ್ರ ತಗೊಂಡ್ ಹೋಗು. ವಿವೇಕ್ ಉಂಗುರ, ಚೈನು ಅನ್ನೋ ವಸ್ತುಗಳನ್ನ ತಗೊಂಡ್ ಹೋಗ್ಬೇಡ. ನನ್ನನ್ನೇನ್ ಕಳ್ಳಿ ಅನ್ಕೋತಾ ಇದ್ದಾರಾ ಹೇಗೆ? ಅದಕ್ಕೆ ನಾನು ಹೋಗಲ್ಲ ಅಂದೆ. ಈ ಡ್ರೆಸ್ ಯಾರ್ದು? ಚಿಕ್ಕ ಮಕ್ಕಳು ಹಾಕೊಳ್ಳೋ ಡ್ರೆಸ್ ತರ ಇಲ್ವಲ್ಲ. ಮತ್ತೆ ಇದನ್ ಯಾರಿಗೋಸ್ಕರ ತಂದ ನೋಡ್ತೀನಿ. ಡ್ರೆಸ್ ಚೆನ್ನಾಗಿದೆಯಾ? ಹೇಗಿದ್ರೆ ನನಗೇನು. ಒಂದ್ಸರಿ ಹಾಕೊಂಡ್ ನೋಡು, ಚೆನ್ನಾಗಿರುತ್ತೆ. ಬೇರೆಯವ್ರ ಡ್ರೆಸ್ಸು ನಾನು ಹಾಕೊಳ್ಳಲ್ಲ. ಇದು ನಿನಗೆ. ನನಗ? ಹೌದು, ನಿಂಗೋಸ್ಕರನೇ ತಂದಿರೋದು. ಅದಕ್ಕೆ ಗೆಜ್ಜೆ ತಗೊಂಡ್ ಬಾ ಅಂತ ಫೋರ್ಸ್ ಮಾಡಿ ನಿನ್ನ ಕಳಿಸಿದ್ದು. ಹೇಗಿದೆ ನನ್ನ ಸರ್ಪ್ರೈಸ್ ಗಿಫ್ಟ್? ಏನೂ ಚೆನ್ನಾಗಿಲ್ಲ. ಯಾಕೆ, ಏನಾಯ್ತು? ನಿನ್ಗೋಸ್ಕರ ಕಷ್ಟಪಟ್ಟು ತಗೊಂಡ್ ಬಂದ್ರೆ ಚೆನ್ನಾಗಿಲ್ಲ ಅಂತೀಯಲ್ಲ. ಇದು ನಿಮ್ಮ ಅಮ್ಮಂಗ್ ಗೊತ್ತಾ? ಅಮ್ಮಂಗ್ ಗೊತ್ತಾಗೋ ಅವಶ್ಯಕತೆ ಏನಿದೆ? ಗೊತ್ತಾದ್ರೆ ಗಲಾಟೆ ಆಗತ್ತೆ. ಹೇಗ್ ಗೊತ್ತಾಗತ್ತೆ? ಆಗ್ಲೇ ನಿನ್ ರೂಮಿಗೆ ಬರೋದು ನಿಮ್ಮಮ್ಮ ನೋಡಿದ್ರು. ನಾನೇನು ಕದ್ಯೋದಕ್ ಬರ್ತಾ ಇದ್ದೀನಿ ಅನ್ನೋ ಹಾಗೆ ಮಾತಾಡಿದ್ರು. ಅಮ್ಮನ್ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಜಾನು? ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಡ್ರೆಸ್ ನಂಗೆ ಬೇಡ. ಪ್ಲೀಸ್ ಜಾನು, ಈವ್ನಿಂಗ್ ಬರ್ಡೇ ಪಾರ್ಟಿಲಿ ನೀನ್ ಈ ಡ್ರೆಸ್ ಹಾಕೊಂಡಿರೋದನ್ನ ನಾನು ನೋಡ್ಬೇಕು. ಇಲ್ಲ ಅನ್ಬೇಡ ಪ್ಲೀಸ್ ಜಾನು, ಪ್ಲೀಸ್ ಜಾನು, ಪ್ಲೀಸ್ ಪ್ಲೀಸ್ ಜಾನು, ಪ್ಲೀಸ್. ಓಕೆ, ಥ್ಯಾಂಕ್ ಯು. ಓಕೆ ಹೇಳಿದ್ದು ಡ್ರೆಸ್ಗೆ, ನಿನ್ ಹಗ್ಗಲ್ಲ. ಜಾನು, ನೀನ್ ಆ ಡ್ರೆಸ್ ಹಾಕೊಂಡ್ರೆ ನನ್ನ ಹಗ್ ಮಾಡ್ದಾಗೇನೆ. ನಿಮ್ ಪ್ರೇಮ ಕತೆ ಗಿಫ್ಟ್ ಕೊಡೋವರೆಗೂ ಬಂದಿದ್ಯಾ? ಮಾಡ್ತೀನಿ. ಇವತ್ ಸಂಜೆವರೆಗೂ ಮಾತ್ರ ನಿನ್ ಮುಖದಲ್ಲಿ ಸಂತೋಷ. ನಾಳೆ ನಿನ್ಗೆ ಅಳಕ್ಕೂ ಕೂಡ ಆಗ್ದಿರೋ ಹಾಗೆ ಮಾಡ್ತೀನಿ. ತಾತ, ನಿಮ್ಮಿಬ್ರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ದೀರ್ಘಾಯುಷ್ಮಾನ್ ಭವ. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ. ನಿಮ್ಮಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಭಾಗ್ಯ, ಮಿತ್ರ, ಆಶೀರ್ವಾದ ಮಾಡಿ. ಲಕ್ಕಿ, ನೀನ್ ಪ್ರತಿ ಬರ್ಡೇಗೂ ನಿಮ್ಮ ಅಪ್ಪನ ಹತ್ರ ಗಿಫ್ಟ್ ಕೇಳ್ತೀಯಲ್ವಾ? ಈ ಸಲ ಬರ್ಡೇಗೆ ಏನ್ ಗಿಫ್ಟ್ ಕೇಳ್ಬೇಕು ಅಂತಿದ್ಯಾ? ಕೇಳ ಅಪ್ಪ. ಕೇಳು ಲಕ್ಕಿ, ನಿನ್ಗೇನ್ ಬೇಕು? ನಾನು ಏನ್ ಕೇಳಿದ್ರು ಕೊಡ್ತೀಯಾ?
ನೀನ್ ಏನೇ ಕೇಳಿದ್ರು ಕೊಡ್ತೀನಿ. ಅಮ್ಮನ್ನ ಕೊಟ್ಯಾ? ಒಳ್ಳೆ ಗಿಫ್ಟ್ನ ಕೇಳಿದ್ಯಾ ಲಕ್ಕಿ. ಹೇಳಪ್ಪ, ನಂಗೆ ಅಮ್ಮ ಬೇಕು. ಖಂಡಿತ ಲಕ್ಕಿ, ಆದಷ್ಟು ಬೇಗ ನಿಮ್ಮ ಅಪ್ಪನ ಮದ್ವೆ ಆಗಿ ನಿನ್ಗೆ ಅಮ್ಮ ಆಗ್ತೀನಿ. ನನ್ಗೆ ನೀನ್ ಬೇಡ. ಭಾಗ್ಯ ಅಮ್ಮನೇ ಬೇಕು. ಮನೀಷಾನೇ ನಿನ್ನಮ್ಮ ಲಕ್ಕಿ? ಇಲ್ಲ, ಭಾಗ್ಯ ಅಮ್ಮನೇ ನಂಗಮ್ಮ. ಅವಳು ವಿನ್ನು ಅಮ್ಮ, ನಿನ್ನಮ್ಮ ಅಲ್ಲ. ಲಕ್ಕಿ ಅವರಪ್ಪ ನನ್ಗಪ್ಪ ಆದ್ರೆ ನಮ್ಮಮ್ಮ ಕೂಡ ಲಕ್ಕಿಗೆ ಅಮ್ಮನೇ ಆಗ್ಬೇಕಲ್ವಾ? ಏನೋ ಲಾಜಿಕ್ ಎಲ್ಲ ಮಾತಾಡ್ತಿದ್ಯಾ? ಮಿತ್ರ, ನೀನ್ ಯಾಕೇನು ಮಾತಾಡ್ತಿಲ್ಲ? ನಂಗ್ ಭಾಗ್ಯ ಅಮ್ಮನೇ ಬೇಕು ಅಪ್ಪ. ನೀವು ಅಮ್ಮ ಇಬ್ರು ಒಂದಾಗಿ. ಅದನ್ನ ಹೇಳೋದಕ್ಕೆ ನೀನ್ ಯಾರೇ? ಮನೀಷಾ, ಅವಳು ನನ್ನ ಮಗಳು. ಭಾಗ್ಯನ್ ಮಗಳಲ್ಲ ಅಲ್ವಾ ಮಿತ್ರ? ಆದ್ರೆ ಭಾಗ್ಯನೇ ತನ್ನಮ್ಮ ಆಗ್ಬೇಕು ಅಂತ ಲಕ್ಕಿ ಆಸೆ ಪಡ್ತಾ ಇದ್ದಾಳೆ. ಮಿತ್ರ ಮನೀಷನ ಹೆಂಡತಿಯಾಗಿ ಒಪ್ಕೊಂಡಿದ್ದಾನಲ್ಲ ಅಕ್ಕ. ಇವಾಗ ಡಿಸ್ಕಷನ್ ನಡೀತಿರೋದು ಮಿತ್ರ ಲಕ್ಕಿ ಗಿಫ್ಟ್ ಕೊಡೋದ್ರ ಬಗ್ಗೆ. ಆ ಗಿಫ್ಟ್ ನಾನೇ ಅಂತಿದ್ದೀನಿ ಅಂಕಲ್. ಆ ಮಾತನ್ನ ಮಿತ್ರ ಹೇಳ್ಬೇಕು. ಹೇಳು ಮಿತ್ರ. ಭಾಗ್ಯ ಅಮ್ಮನೇ ನನ್ನಮ್ಮ ಅಂತ ಹೇಳಪ್ಪ. ಹೇಳಿ ಅಪ್ಪ, ನನ್ ಪ್ರೋಗ್ರೆಸ್ ಕಾರ್ಡ್ಗೆ ನೀವು ಸೈನ್ ಹಾಕಿ ನೀವ್ ನನ್ನ ಅಪ್ಪ ಅಂತ ಒಪ್ಕೊಂಡಿದ್ದೀರಾ ಅಲ್ವಾ? ಹಾಗೇರಿ ನಮ್ಮಮ್ಮನ್ನ ಲಕ್ಕಿ ಅವ್ರ ಅಮ್ಮ ಅಂತ ಒಪ್ಕೊಳ್ಳಿ. ಲಕ್ಕಿ ವಿನ್ನು, ಸ್ಕೂಲ್ಗೆ ಹೋಗಿ ನಿಮ್ಮ ಫ್ರೆಂಡ್ಸ್ಗೆ ಚಾಕ್ಲೇಟ್ ಹಂಚ್ತೀನಿ ಅಂದ್ರಲ್ಲ, ಟೈಮ್ ಆಗ್ತಿದೆ. ಚಾಕ್ಲೇಟ್ಸ್ ತಗೊಂಡು ಹೊರಡಿ, ನಡೀರಿ. ಬಾಲಕಿ, ಜಾನು, ತಗೊಳಮ್ಮ. ನೀನ್ ಬಾ. ಅರವಿಂದ ಆಂಟಿ ಭಾಗ್ಯನ್ ಯಾಕೆ ಕರ್ಕೊಂಡು ಹೋದ್ರು? ಏನ್ ವಿಷಯ ಇರ್ಬೋದು? ಹೋಗಿ ಕೇಳಿಸ್ಕೊಳ್ಳೋಣ ಬಾ. ಏನ್ ಭಾಗ್ಯ ಇದು? ಲಕ್ಕಿ ಅಮ್ಮ ಯಾರು ಅಂತ ಮಿತ್ರ ಹೇಳಕ್ ಹೊರಟಿರುವಾಗ ಯಾಕೆ ತಡ್ದೆ ನೀನು? ಅವ್ರು ಯಾರ ಹೆಸರು ಹೇಳ್ತಾರೆ ಅಂತ ನಿಮಗ್ ಗೊತ್ತಲ್ವಾ ಅತ್ತೆ? ಮಿತ್ರ ಹೇಳೋವರೆಗೂ ಕಾಯ್ಬೋದಾಗಿತ್ತಲ್ವಾ? ಬರ್ತ್ಡೇ ದಿನ ಲಕ್ಕಿ ವಿನುನ ಡಿಸಪಾಯಿಂಟ್ ಮಾಡೋದು ನನ್ಗಿಷ್ಟ ಇಲ್ಲ. ಇನ್ನು ಎಷ್ಟು ದಿನ ಅಂತ ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ನಿನ್ ಬಗ್ಗೆ ಯೋಚನೆ ಮಾಡಲ್ವಾ? ಸರಿ ಬಿಡು. ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ಯಲ್ವಾ, ಏನದು? ಲಕ್ಕಿ ವಿಷಯ ಅತ್ತೆ. ಲಕ್ಕಿ ಎಲ್ಲಿ ಹುಟ್ಟಿದ್ದು? ಚಿಕ್ಕಮಂಗ್ಳೂರಲ್ಲಿ ಹುಟ್ಟಿದ್ದು ಅಂತ ನಿಂಗೂ ಗೊತ್ತಲ್ವಾ? ಅವತ್ತು ತುಂಬಾ ಮಳೆ ಬರ್ತಿತ್ತು ಅಂತ ರಾತ್ರಿ ಹೇಳಿದ್ಲು. ಹೌದು ಭಾಗ್ಯ, ಅವತ್ತು ವಿಪರೀತ ಮಳೆ ಬರ್ತಿತ್ತು. ಒಂದೇ ಸಮ ಗುಡುಗು ಮಿಂಚು. ವಿನ್ನು ಹುಟ್ಟಾಗ ಕೂಡ ಮಳೆ ಬರ್ತಿತ್ತು ಅತ್ತೆ. ಹೌದಾ? ಲಕ್ಕಿ ವಿನ್ನು ಒಂದೇ ದಿನ ಹುಟ್ಟಿರೋದು, ಅದೇ ಚಿಕ್ಕಮಂಗ್ಳೂರಲ್ಲಿ. ಆ ದಿನ ಮಳೆ ಬಂದಿರೋದು, ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಏನೋ ಕೋಇನ್ಸಿಡೆನ್ಸ್ ಅಂತ ಅನಿಸ್ತಿರ್ಬೋದಲ್ವಾ?
ಇಲ್ಲ ಅತ್ತೆ, ಬೇರೆ ಏನೋ ಇದೆ ಅನ್ನಿಸ್ತಿದೆ. ಲಕ್ಕಿ ಬಗ್ಗೆ ಗೊತ್ತಾಗುತ್ತೇನೋ ಅಂತ ತುಂಬಾ ಟೆನ್ಷನ್ ಆಗ್ತಿದೆ ಆಂಟಿ. ನಿನ್ ಟೆನ್ಷನಿಂದ ನಂಗೂ ಟೆನ್ಷನ್ ಕೊಡ್ತಿದ್ಯಾ? ಇನ್ನೇನು ಅಂದ್ರೆ ಲಕ್ಕಿಗೂ ನನ್ಗೂ ಏನೋ ಸಂಬಂಧ ಇದೆ ಅನ್ನಿಸ್ತಿದೆ. ಅದೇಗ್ ಸಾಧ್ಯ ಭಾಗ್ಯ? ಅದೇ ನನಗ್ ಗೊತ್ತಾಗ್ತಿಲ್ಲ ಅತ್ತೆ, ನೀವೇ ಹೇಳ್ಬೇಕು. ಅದಕ್ಕೆ ನಿಮ್ಮನ್ ಕೇಳ್ತಿದ್ದೀನಿ. ನಿನ್ನೆ ರಾತ್ರಿ ಮಿತ್ರ ಹೇಳೋವರೆಗೂ ವಿನು ಕೂಡ ಚಿಕ್ಕಮಗಳೂರಲ್ಲೇ ಹುಟ್ಟಿದ್ದು ಅಂತ ನನಗ್ ಗೊತ್ತಿಲ್ಲ. ನೀವಿಬ್ರು ಅಲ್ಲೇ ಇದ್ರಿ ಅನ್ನೋದು ನನಗ್ ಗೊತ್ತಿಲ್ಲ. ಇನ್ನು ನೀನ್ ಕೇಳ್ತಾ ಇರೋ ವಿಷಯ ನನಗ್ ಹೇಗ್ ಗೊತ್ತಿರುತ್ತಮ್ಮ? ಅಂದ್ರೆ ನಿಮ್ಗೆ ಲಕ್ಕಿ ಅಮ್ಮ ಯಾರಂತ ಗೊತ್ತಿಲ್ವಾ? ಅವಳು ಲಕ್ಕಿನ ಹೆತ್ತು ಹೊರಟೋದ್ಲು. ಅವಳ ಮುಖಾನೂ ನಾವ್ ನೋಡ್ಲಿಲ್ಲ. ನನ್ಗಷ್ಟೇ ಗೊತ್ತಿರುತ್ತಮ್ಮ. ಲಕ್ಕಿನ ನೀವ್ ಎಲ್ ನೋಡಿದ್ರಿ? ಅಂದ್ರೆ ಲಕ್ಕಿ ಚಿಕ್ಕಮಂಗ್ಳೂರಲ್ಲಿ ಎಲ್ ಹುಟ್ಟಿದ್ದು? ಅದ್ಯಾವ್ದೋ ಆ ಜಾಗದ ಹೆಸರು ಏನಾಯ್ತು ಮಾವ? ಓ ಮೈ ಗಾಡ್, ಇಷ್ಟು ಟೆನ್ಷನ್ ನಾನು ಯಾವತ್ತೂ ತಗೊಂಡಿಲ್ಲ ಆಂಟಿ. ಸದ್ಯಕ್ಕೆ ಹೇಗೋ ಬಚಾವಾದ್ವಿ. ಭಾಗ್ಯಂಗೆ ಅರವಿಂದ್ ಅಕ್ಕ ಲಕ್ಕಿ ಬರ್ತ್ ಪ್ಲೇಸ್ ಹೇಳಲಿಲ್ಲ. ಆಂಟಿ ಯಾವ ಕ್ಷಣದಲ್ಲಾದ್ರೂ ನಿಜ ಹೇಳ್ಬೋದು. ನಾವು ಕೇರ್ಫುಲ್ ಆಗಿರ್ಬೇಕು ಆಂಟಿ. ಇಷ್ಟಕ್ಕೂ ಬಾವ ಯಾಕೆ ಇರ್ಚ್ಕೊಂಡ್ರು? ಬನ್ನಿ ನೋಡೋಣ. ನಡಿ. ಅಯ್ಯೋ ಡ್ಯಾಡ್, ಏನಾಯ್ತು? ಏನಾಗಿಲ್ಲ. ಏನು ಆಗಿಲ್ಲ ಅಂತ ಇದ್ದೀರಲ್ಲ? ಒಂದ್ ಚಿಕ್ಕ ಗಾಚೂರ್ ಚುಚ್ಕೋತು ಅಷ್ಟೇ. ಹಾಸ್ಪಿಟಲ್ಗೆ ಹೋಗೋಣ ಮಾವ. ವಿವೇಕ್ ಕಾರ್ ತೆಗಿ. ಪರವಾಗಿಲ್ಲ ಬಿಡಮ್ಮ, ಚಿಕ್ಕ ಗಾಯ. ಮನೇಲೆ ಫಸ್ಟ್ ಏಡ್ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಜಾನು, ಫಸ್ಟ್ ಏಡ್ ಕಿಟ್ ತಗೊಂಡ್ ಸರಿ ಅಕ್ಕ. ಅಷ್ಟಕ್ಕೂ ಆ ಗಾಜು ಹೇಗ್ ಚುಚ್ತು ಬಾವಾ? ಚಾಕ್ಲೇಟ್ಸ್ ಮೇಲ್ಗಡೆ ಶೆಲ್ಫಲ್ಲಿ ಇತ್ತು. ವಿನ್ನು ತೆಗೆಯುವಾಗ ಪಕ್ಕದಲ್ಲಿ ಇದ್ದಿದ್ದ ಗಾಜಿನ ಬಾಟಲ್ ಕೆಳಗ್ ಬಿದ್ದು ಒಟ್ಟೋಯ್ತು. ಆಗ್ಲೇ ತಾತ ಬಂದಿದ್ದು, ನೋಡ್ದೆ ಗಾಜಿನ ಮೇಲೆ ಕಾಲಿಟ್ರು. ಅಂದ್ರೆ ಇದೆಲ್ಲ ನಿನ್ ಕೆಲ್ಸ ಅಂತಾಯ್ತು. ಇವತ್ತು ಒಬ್ರಿಗೆ ರಕ್ತ ಬರೋ ಹಾಗೆ ಮಾಡಿದ್ಯಾ? ಮನೀಷಾ, ಏನ್ ಮಾತಾಡ್ತಾ ಇದ್ಯಾ? ವಿನುವಿಂದನೇ ಅಲ್ವಾಕ ಬಾವಂಗೆ ಗಾಯ ಆಗಿದ್ದು? ಅವನ್ ತಪ್ಪೇನೂ ಇಲ್ಲ, ನಾನೇ ನೋಡ್ಕೊಳ್ದೆ ಬಂದೆ. ಇವತ್ತು ಹುಟ್ಟಿದ ದಿನ ಅವ್ರನ್ನ ಹರ್ಟ್ ಮಾಡ್ಬಿಡಿ. ಸಾರಿ ತಾತ. ಇಟ್ಸ್ ಓಕೆ ಕಂದ, ನಿನ್ ತಪ್ಪಿಲ್ಲ ಅಂತ ಹೇಳದ್ನಲ್ಲ. ನಿನಗ್ ಸಿಗದೆ ಇರೋ ಹಾಗೆ ಚಾಕ್ಲೇಟ್ ಇಟ್ಟಿದ್ದು ನಮ್ದೇ ತಪ್ಪು. ಚಾಕ್ಲೇಟ್ಸ್ನ ಅಲ್ಲಿಟ್ಟಿದ್ಯಾರೋ? ನಾನೇ ಮಿತ್ರ. ಅಷ್ಟ್ ಹೈಟಲ್ಲಿ ಇಟ್ಟಿದ್ರೆ ಮಕ್ಳಿಗೆ ಹೇಗ್ ಸಿಗತ್ತದು? ತಪ್ಪು ನೀನ್ ಮಾಡಿ ವಿನುಗ್ ಬೈತಾ ಇದ್ಯಾ? ಹುಟ್ಟಿದ ಹಬ್ಬದ ದಿನ ಜಗಳ ಯಾಕತ್ತೆ? ಹೋಗ್ಲಿ ಬಿಡಿ. ಹೌದು ಅರವಿಂದ, ನನಗೇನು ಆಗಿಲ್ಲ. ಹೋಗಿ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ದೊಡ್ಡಪ್ಪ ಹೇಳಿ. ನಿಧಾನಕ್ಕೆ. ಜಾನು, ಪೊರ್ಕೆ ತಗೊಂಡ್ ಬಾ, ಕ್ಲೀನ್ ಮಾಡೋಣ. ಬಾವಿನು ನಾನ್ ಏನ್ ಮಾಡಿದ್ರು ಎಲ್ರು ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಆಂಟಿ? ನೀನು ವಿನುನ್ ಟಾರ್ಗೆಟ್ ಮಾಡ್ದೆ ಅಲ್ವಾ? ಅಂಕಲಿಗೆ ಗಾಯ ಆಗೋದಕ್ ಕಾರಣ ಅವನೇ ಅಂತ ಬೈತಾರೆ ಅಂತ ಅನ್ಕೊಂಡೆ. ತೊಳ್ಳೆ ಕೆಟ್ಟಿದೆ ನಿನ್ಗೆ. ಹುಟ್ಟಿದ ಹಬ್ಬದ ದಿನ ಮಕ್ಳನ್ನ ಯಾರಾದ್ರೂ ಬೈತಾರಾ? ಅವಕಾಶ ಸಿಕ್ತಾಗ ಉಪಯೋಗಿಸ್ಕೋಬೇಕೇ ಹೊರತು ಅದು ರಿವರ್ಸ್ ಆಗ್ದಿರೋ ಹಾಗೆ ನೋಡ್ಕೋಬೇಕು. ನಾನ್ ಬೇಕು ಅಂತ ಚಾಕ್ಲೇಟ್ಸ್ನ ಮೇಲಿನ ಶೆಲ್ಫಲ್ಲಿ ಇಟ್ಟಿಲ್ಲ ಆಂಟಿ. ಆದ್ರೆ ಇವಾಗ ಅದೇ ನಮ್ಮನ್ನ ಕಾಪಾಡಿದ್ದು. ನೀನದನ್ನ ಮೇಲಿಡ್ದೆ ಹೋಗಿದ್ರೆ ಮಕ್ಕಳು ಅದನ್ನ ತೆಗೆಯೋ ಪ್ರಯತ್ನದಲ್ಲಿ ಬಾಟಲ್ ಕೆಳಗೆ ಬಿಡಿಸ್ತಾನೆ ಇರ್ಲಿಲ್ಲ. ಬಾವ ಅವ್ರ ಕಾಲಿಗೆ ಗಾಜಿನ ಚೂರು ಚುಚ್ತಾನೆ ಇರ್ಲಿಲ್ಲ. ಅವ್ರ ಹಾಗೆ ಕಿರ್ಚ್ಲಿಲ್ಲ ಅಂದಿದ್ರೆ ಅರವಿಂದ್ ಅಕ್ಕ ಬಾಗಿಂಗೆ ಲಕ್ಕಿ ಬರ್ತ್ ಪ್ಲೇಸ್ ಹೇಳ್ತಿದ್ರು. ಅಂದ್ರೆ ನಾನ್ ಗೊತ್ತಿಲ್ಲದೆ ಮಾಡಿದ್ದು ನಮಗ್ ಪ್ಲಸ್ ಆಗಿದೆ ಅಂತಾಯ್ತು.
ಆದ್ರೆ ಈ ಸಂತೋಷ ನಮ್ಗೆ ಜಾಸ್ತಿ ದಿನ ಇರೋದಿಲ್ಲ. ನಮ್ಗೆ ಈ ದಿನ ಎಲ್ಲ ಲಕ್ಕಿ ಸೀಕ್ರೆಟ್ನ ಕಾಪಾಡೋದ್ರಲ್ಲೇ ಆಗುತ್ತೇನೋ. ಹೌದಾಂಟಿ, ಆದ್ರೆ ಸಮಸ್ಯೆ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಟೆನ್ಷನ್ ಆಗ್ತಿದೆ.